ಕಂಬಳವನ್ನು ಸಮಯ ಪಾಲನೆಯೊಂದಿಗೆ ಶಿಸ್ತುಬದ್ಧವಾಗಿ ನಡೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಗಂತಿನಲ್ಲಿ ಕೋಣಗಳನ್ನು ಬಿಡುವವರು ಅನಗತ್ಯವಾಗಿ ವಿಳಂಬ ಮಾಡಿದಲ್ಲಿ ಹಾಗೂ ಮಂಜೊಟ್ಟಿ ಮತ್ತು ಗಂತಿನಲ್ಲಿ ಓಟಗಾರರು ಕೋಣಗಳಿಗೆ ಹೊಡೆದು ಹಿಂಸೆ ನೀಡುವುದು ಸಾಬೀತಾದಲ್ಲಿ ಅಂತಹವರನ್ನು ಮುಂದಿನ 2 ಕಂಬಳಗಳಿಗೆ ನಿಷೇಧಿಸಲಾಗುವುದು ಎಂದು ಜಿಲ್ಲಾ ಕಂಬಳ ಸಮಿತಿ ಖಡಕ್ ಎಚ್ಚರಿಕೆ ನೀಡಿದೆ. ಮೂಡುಬಿದಿರೆಯ ಒಂಟಿಕಟ್ಟಿಯಲ್ಲಿರುವ ಸೃಷ್ಟಿ ಗಾರ್ಡನ್ ಸಭಾಭವನದಲ್ಲಿ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಕಂಬಳ ಸಮಿತಿಯ ತುರ್ತು ಸಭೆಯಲ್ಲಿ ಈ ಕುರಿತು ನಿರ್ಣಯಿಸಲಾಯಿತು. ಈ ಬಗ್ಗೆ ಮಾತನಾಡಿದ ದೇವಪ್ರಸಾದ್ ಅವರು 24 ಗಂಟೆಗಳಲ್ಲಿ ಮುಕ್ತಾಯಗೊಳ್ಳಬೇಕಾಗಿದ್ದ ಕಂಬಳಗಳು ಇದೀಗ ಹೆಚ್ಚಿನ ಕಡೆಗಳಲ್ಲಿ ವಿನಾಕಾರಣ ವಿಳಂಬಗೊಳ್ಳುತ್ತಿದೆ. ಇದು ಸರ್ಕಾರದ ನಿಯಮಗಳಿಗೆ ವಿರುದ್ಧವಾಗಿದ್ದು, ನಾವು ಸುಧಾರಣೆಗೊಳ್ಳದಿದ್ದರೆ ಕಂಬಳ ನಿಷೇಧಕ್ಕೆ ನಾವೇ ಅವಕಾಶ ಕಲ್ಪಿಸಿಕೊಟ್ಟಂತಾಗುತ್ತದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಒಬ್ಬ ಓಟಗಾರನಿಗೆ ಪ್ರತಿ ವಿಭಾಗದಲ್ಲೂ 1 ಜೊತೆ ಕೋಣಗಳನ್ನು ಓಡಿಸಲು ಮಾತ್ರ ಅವಕಾಶವಿದೆ. ಅನಿವಾರ್ಯ ಸಂದರ್ಭದಲ್ಲಿ ತೀರ್ಪುಗಾರ ಹಾಗೂ ವ್ಯವಸ್ಥಾಪಕರ ಅನುಮತಿ ಪಡೆದ ಬಳಿಕ ಮಾತ್ರ 2 ಜೊತೆ ಕೋಣಗಳನ್ನು ಓಡಿಸಬಹುದು ಎಂದರು. ಇದು ತೀರ್ಮಾನ ತಗೊಂಡು ಮಾತಾ ಕಂಬಳ ಸಮಿತಿಯಿಂದ ಪ್ರಥಮ ಚಿಕಿತ್ಸಾ ಕೇಂದ್ರದ ಆಂಬುಲೆನ್ಸ್ ನಮ್ಮ ದುಡ್ಡು ಕೊಡೋದು ಈಗ ನಮ್ಮ ಸರ್ಕಾರಿ ಡಿಸಿಗೆ ತಹಶೀಲ್ದಾರ್ಗೆ ಲೆಟರ್ ಕೊಡಿ ಕೂಡಲೇ ಆಂಬುಲೆನ್ಸ್ ನಮ್ಮ ಕಂಬಳದಡಿ ಬರ್ಬೋದು. ಅವಕ್ಕೆ ನಮ್ಮ ಕೋರ್ಟದ ಆದೇಶನೇ ಉಂಟು. ಆಂಬುಲೆನ್ಸ್ ಕಂತದ್ದು ಇವತ್ತು ಸರ್ಕಾರದ ಆದೇಶನೇ ಆಗ್ತದೆ. ಆಂಬುಲೆನ್ಸ್ ಕಂತದ್ದು ಇವತ್ತು ಹೆಂಗೆ ಆಂಬುಲೆನ್ಸ್ ಬಂದಾಗ ಸರ್ಕಾರದೇ ಕಡಪ ಹೆಂಗೆ ತೆರಪೋದು ಮಾತ್ರ ಎಲ್ಲ ಒಂದು ಯಜಮಾನ್ಯ ಪಂಡ್ರಜ್ಜಿ ಹೆಂಗೆ ಕಾಯಿ ಬಿಡೋಡು ಆಯ ನಿಶಾನ ಬಿಡೋಡು ಇವೆ ಬಿಡೋಡು ಪಂಡ್ರಜ್ಜಿ ಅವು ಇಟ್ಕೊಂಡು ಅವ್ರು ಡಿವೈಡ್ ಮಾಡ್ತಾರೆ. ಏರಿಯಾಗೆ ಬರ್ಬೋದು ಅವಳೇ ಗೊತ್ತಾಗ್ತದೆ. ಡಿವೈಡ್ ಮಾಡ್ತದೆ ಮೂಲ ಇಂಜುರಿ ಆದಿತ್ತಲ್ಲ ಕಾರು ತುಟ್ಟಾಂಡು ಅದ್ರದಾಲ ಮೇಜರ್ ಇಂಜುರಿ ಆದ ಕಾರ್ ಪತ್ತೊಂದು ಕಾರದಾಲ ಡ್ಯಾಮೇಜ್ ಆಡೋಣ ಅಂತ ಆ ಸಂದರ್ಭಗಳು ತೀರ್ಪುಗಾರನಾಗಲಿ ಬದ್ದದಾಗಲು ರಿಕ್ವೆಸ್ಟ್ ಮಾಡ್ತಾರೆ. ಅವು ಸರಿಯಾದ ಅಂಚಿನ ಸೂಕ್ತ ಗೊತ್ತಾಯಿಂದ ಮೂಜಿನ ಆ ಏರು ಗಿಡ ಬರೋ ಅವಕಾಶ. ಅನಗತ್ಯ ವಿಳಂಬ ಮಲ್ತಿರೋದ್ರಿಂದ ಅಕಲೆಗೆ ಒಪ್ಪಂಜಿ ಕಂಬಳಗೂ ಅಕಲೆಗೆ ಬ್ಯಾನ್ ಮಾಡ್ಕೊಂಡು ನಿಷೇಧ రెండు కంబಳಗೂ అట్లా నిషేధ అయితోటి ఎరువుకు ఇడపునాయి ఆ తీర్పుగారు నగన వచ్చి తీర్పును నగಣ್ಯ ಮಾಡ್ತದೆ. అక్కడ ఎరుపు ಬೇಕಾಬಿಟ್ಟು పెట్టుబడి ಇರುತ್ತಾಗ ಎರುತ್ತ ಮಂಜುಟಿದ ಮಿತ್ತು ಗಂಧದ ಬಿರೋಡು ಈ ಪೆಟ್ಟುಪಾಡಿನಂಚಿನ ಕೆಲವು ದೂರ ಬೈತದೆ ಅಂಚಿನಾಗಲಿಲ್ಲ రెండు ಕಂಬಳಗಳು ನಿಷೇಧ ಮಾಡ್ಕೊಂಡು ತೀರ್ಮಾನ ಮಾಡ್ತಾರೆ. ಒಕ್ಕ ಏರು ಉಡುಪಿನಂಚಿನ ಸಮಯವನ್ನು ಕೊಡ್ತಾ ಆ ಸಮಯದ್ದು ಸರಿಯಾದ ಏರುನು ಬಿಡೋಡು ಒಕ್ಕ ಬುಡುಪಿನಾಗಲಿದೆ ಕೆಲವೊಂದು ಪರಿವರ್ತನೆ ಕೆಲವು ಏರು ಕೊಡೋದು ಕೆಲವರಿಗೆ ಮಾತ್ರ ಏರು ಬಿಡ್ರೆ ಸಾಧ್ಯ ಅಂತ ಈಗಿನ ಮುರಣಿ ಮೂಜಿ ಜೋಡಿ. ಕೋಣಗಳ ಯಜಮಾನ ತ್ರಿಶಾಲ್ ಪೂಜಾರಿಯವರು ಮಾತನಾಡಿ, ಮುಲ್ಕಿಯಲ್ಲಿ ನಡೆದ ಕಂಬಳದಲ್ಲಿ ನಮ್ಮ ಓಟಗಾರನ ಕಾಲಿಗೆ ಬಲವಾದ ಪೆಟ್ಟಾಗಿ ಆಸ್ಪತ್ರೆಗೆ ಆಟೋದಲ್ಲಿ ಸಾಗಿಸಲಾಗಿತ್ತು. ಇಂತಹ ತುರ್ತು ಸಂದರ್ಭದಲ್ಲಿ ಕಂಬಳ ಆಯೋಜಕರು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಎಂದು ಸಲಹೆ ನೀಡಿದರು. ಆಂಬ್ಯುಲೆನ್ಸ್ ಹಾಗೂ ಪ್ರಥಮ ಚಿಕಿತ್ಸೆ ಕೇಂದ್ರವನ್ನು ಎಲ್ಲ ಕಂಬಳಗಳಲ್ಲಿ ಕಡ್ಡಾಯಗೊಳಿಸಲಾಗುವುದು. ವ್ಯವಸ್ಥಾಪಕರು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದ್ದಲ್ಲಿ ಅವರೇ ವ್ಯವಸ್ಥೆಯನ್ನು ಕಲ್ಪಿಸುತ್ತಾರೆ ಎಂದು ಸಮಿತಿಯ ಅಧ್ಯಕ್ಷರು ಹೇಳಿದರು. ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ, ತೀರ್ಪುಗಾರರ ಸಂಚಾಲಕ ವಿಜಯಕುಮಾರ್ ಗಂಗಿನಮನೆ, ಮಾಜಿ ಅಧ್ಯಕ್ಷ ಯರ್ಮಾಳು ರೋಹಿತ್ ಹೆಗ್ಡಿ, ಉಪಾಧ್ಯಕ್ಷ ರಶ್ಮಿತ್ ಶೆಟ್ಟಿ, ಹಿರಿಯ ತೀರ್ಪುಗಾರ ರಾಜೀವ್ ಶೆಟ್ಟಿ ಎಡ್ತೂರು, ಅಡ್ವೆ ಕಂಬಳದ ವ್ಯವಸ್ಥಾಪಕ ಕೊಳಚೂರು ಕೊಂಡೋಟು ಸುಕುಮಾರ್ ಶೆಟ್ಟಿ, ವಾಮಂಚೂರು ತಿರುವೈಲುಗುತ್ತು ಕಂಬಳದ ಆಯೋಜಕ ನವೀನ್ ಚಂದ್ರ ಆಳ್ವ ಸಹಿತ ಕಂಬಳದ ಪ್ರಮುಖರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.